ನಾವು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಹಲವಾರು ನದಿ ಕೆರೆಗಳನ್ನು ನೋಡ್ತಾ ಇರ್ತೇವೆ. ಆದರೆ ಈ ಕೆರೆ ಅತ್ಯಂತ ವಿಶಿಷ್ಟವಾದದ್ದು. ಕದಂಬ ವಂಶದ ರಾಜನಾದ ರವಿವರ್ಮ ತನ್ನ ಹೆಂಡತಿಯ ಪರಿಸರ ಪ್ರೀತಿ ಹಾಗೂ ಕೃಷಿ ಪ್ರೀತಿಯ ಪ್ರತೀಕವಾಗಿ ಗುಡ್ಡ ತಟಾಕ ಎಂಬ ಕೆರೆಯ ನಿರ್ಮಾಣವನ್ನು ಮಾಡ್ತಾನೆ. ಅಂದಿನ ಗುಡ್ಡ ತಟಾಕ ಎಂಬ ಕೆರೆ ಇಂದಿನ ಗುಡ್ನಾಪುರ ಕೆರೆ ಎಂಬುದಾಗಿ ಪ್ರಸಿದ್ಧವಾಯಿತು. 5ನೇ ಶತಮಾನದಲ್ಲಿ ನಿರ್ಮಾಣವಾದ ಈ ಕೆರೆ 168 ಎಕರೆ ವಿಸ್ತೀರ್ಣವನ್ನು ಹೊಂದಿದ್ದು ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರುಣಿಸ್ತಾ ಇದೆ. ಅಂದು ರಾಣಿಯ ಕೃಷಿ ಪ್ರೇಮ ಇಂದಿಗೂ ರೈತರ ಮೊಗದಲ್ಲಿ ಸಂತಸಕ್ಕೆ ಕಾರಣವಾಗಿದೆ. ಕೆರೆಯ ಸುತ್ತಲೂ ಗುಡ್ಡ, ಕೃಷಿ ಭೂಮಿ, ಇನ್ನೊಂದೆಡೆ ವಿಶಾಲವಾದ ಕೆರೆ ಏರಿ, ದಂಡೆಯ ಪಕ್ಕವೇ ಕೆರೆಯೊಳಗೆ ಬಂಗಾರೇಶ್ವರ ದೇವಸ್ಥಾನ ಕೂಡ ಇದೆ. ಹಾಗೆ ಮಳೆಗಾಲದಲ್ಲಿ ಈ ದೇವಸ್ಥಾನ ಪೂರ್ತಿಯಾಗಿ ನೀರಿನಿಂದ ಮುಳುಗಿ ಹೋಗುತ್ತೆ. ಈಗ ಸ್ವಲ್ಪ ಅಂಗಾಲು ಮುಳುಗುವಷ್ಟು ಮಾತ್ರ ನೀರಿದೆ. ಇದೇ ಬಂಗಾರೇಶ್ವರ ಮುಖ್ಯ ದೇವರು. ರಾಜ ರವಿವರ್ಮನ ಮನೋಸ್ಥಿತಿ ಹೇಗಿತ್ತು ಅಂತಂದರೆ, ಇದೇ ಕೆರೆಯ ತಟದಲ್ಲಿ 1 ತಿಂಗಳುಗಳ ಕಾಲ ವಸಂತೋತ್ಸವವನ್ನು ನಡೆಸಲಾಗ್ತಾ ಇತ್ತು. ಸಾಹಿತ್ಯ, ಸಂಗೀತ, ನೃತ್ಯ ಕಲೆಗಳ ಆರಾಧನೆ ಈ ಜಾಗದಲ್ಲಿ ಆಗ್ತಾಯಿತ್ತು. ಈ ಕೆರೆ ದಂಡೆ ಮೇಲೆ ಮುಂದೆ ಅರ್ಧ ಕಿಲೋಮೀಟರ್ ಹೋದರೆ ಗುಡ್ನಾಪುರದ ಅರಮನೆಯ ಅವಶೇಷ, ಹಾಗೆ ವೀರಭದ್ರ ಹಾಗೂ ಮನ್ಮಥ ದೇವಾಲಯ ಕೂಡ ಇತ್ತು ಎಂಬುದಾಗಿ ಇತಿಹಾಸ ಹೇಳುತ್ತೆ.